ಇಲ್ಲ 60 ಮಿನಿಟ್ಸ್ ಕೆಲಸ ಆಗೋಕ್ಕೆ ಒಂದು ಅಡಿಷ್ನಲ್ ಬ್ಯಾಟ್ರಿ ಸಿಗಬೇಕು. ಸೊ ನಾವು ಇವಾಗ ನೋಡೋಣ, ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸ್ ಮಾಡಿದಾಗ ಈ ಮಿಷಿನ್ ಜೊತೆ ಏನೇನು ಬರುತ್ತೆ ಅಂತ. ಸೊ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಸೊ ಮಿಷಿನ್ ಜೊತೆ ನಿಮಗೆ ಮಿಷಿನು ಒಂದು ಚಾರ್ಜರ್, ಬ್ಯಾಟ್ರಿ ಚಾರ್ಜರು, ಒಂದು ಬ್ಯಾಟ್ರಿ ಚಾರ್ಜರ್ ಬರುತ್ತೆ. ನಿಮಗೆ 12 ವೋಲ್ಟ್ದು ಒಂದು ಚಾರ್ಜರ್ ಬರುತ್ತೆ. ಅದ್ರ ಜೊತೆ ನಿಮಗೆ ಚೈನ್ಗೆ ಆಯಿಲ್ ಲೂಬ್ರಿಗೇಷನ್ ಆಗೋಕ್ಕೆ ಒಂದು ಚೈನ್ ಆಯಿಲ್ ಸಿಗುತ್ತೆ. 1.6 ml, ಸಾರಿ 50 ml ಆಯಿಲ್. ಸೊ ಇದು ಆಪ್ರೇಟ್ ಮಾಡೋದು ಹೇಗೆ ಅಂದರೆ, ಸೊ ಬ್ಯಾಟ್ರಿ ಹಿಂಗಿದೆ. ಸೊ ನೇಮಿಂಗ್ ಬಂದು ಮೇಲೆ ಬರಬೇಕು. ಮೇಲೆ ಬಂದಾಗ ಇನ್ಸರ್ಟ್ ಆಗುತ್ತೆ. ಸೊ ನಿಮಗೆ ಇವಾಗ ಬ್ಯಾಟ್ರಿ ಹಾಕಾಯಿತು. ಇದು ರಿಮೂವ್ ಮಾಡ್ತೀರಾ. ಚೈನ್ ನಿಮಗೆ ಫ್ರಂಟಲ್ಲಿ ಫ್ರಂಟಲ್ಲಿ ಟಿಪ್ ಇದೆ, ಫ್ರಂಟ್ ಸೈಡಲ್ಲಿ ಟಿಪ್ಪು. ಸೊ ಒನ್ಸ್ ಇವಾಗ ಬ್ಯಾಟ್ರಿ ನಿಮಗೆ ಚಾರ್ಜ್ ಇದೆ, ಒಂದು ಇಂಡಿಕೇಷನ್ ಗೊತ್ತಾಗಬೇಕು. ಸೊ ಅದು ಯಾವ ಕಲರಲ್ಲಿರುತ್ತೆ? ಗ್ರೀನ್ ಕಲರಲ್ಲಿರುತ್ತೆ. ಸೊ ಇಂಡಿಕೇಷನ್ ಮಾಡಿದಾಗ ಗ್ರೀನ್ ಕಲರ್ ಬರುತ್ತೆ. ಸೊ ನಿಮಗೆ 4 ಪಾಯಿಂಟ್ ಚಾರ್ಜ್ ಆಗಿದೆ ಅಂತ ಈ ಬ್ಯಾಟ್ರಿದು. ಸೊ ನಿಮ್ಗೆ ಏನಾದರೂ ಬ್ಯಾಟ್ರಿ ಡೌನ್ ಆಯಿತು, ಆವಾಗ ನೀವು ಇಲ್ಲಿ ಪ್ರೆಸ್ ಮಾಡಿದಾಗ ಈ ಇಂಡಿಕೇಷನ್ನಲ್ಲಿ ರೆಡ್ ಕಲರ್ ತೋರಿಸುತ್ತೆ. ಸೊ ಅಲ್ಲಿಗೆ ಇವಾಗ ಗ್ರೀನ್ ಕಲರ್ ಇದೆ ಅಂದರೆ ಚಾರ್ಜ್ ಆಗಿದೆ ಅಂತ. ಸೊ ಇವಾಗ ಇದು ಆಪ್ರೇಟ್ ಹೆಂಗೆ ಮಾಡೋದು? ಬ್ಯಾಟ್ರಿ ಹಾಕಿದ್ದೀವಿ. ಸೊ ಇಲ್ಲಿದೆಯಲ್ಲ, ಇದು ಪ್ರೆಸ್ ಮಾಡಬೇಕು. ಈ ಹೆಬ್ಬೆರಳಲ್ಲಿ ಪ್ರೆಸ್ ಮಾಡಬೇಕು. ಈ ಸೈಡು, ರೈಟ್ ಸೈಡ್ ಬೇಕಂದರೆ. ನಿಮ್ಗೆ ಅದೇ ಥರ ಲೆಫ್ಟ್ ಬೇಕಾದರೆ ಲೆಫ್ಟಲ್ಲಿ ಪ್ರೆಸ್ ಮಾಡಬೇಕು. ಇದು ಪ್ರೆಸ್ ಮಾಡಿದಾಗ ರನ್ ಆಗೋದು. ವಿತೌಟ್ ಇದು ಪ್ರೆಸ್ ಮಾಡಿಲ್ಲ ಅಂದರೆ ರನ್ ಆಗಲ್ಲ. ನೋಡಿದ್ರಾ? ಸೊ ಪ್ರೆಸ್ ಮಾಡಿ ರನ್ ಆಗುತ್ತೆ. ಸೊ ಇದು ರನ್ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು? ನಿಮಗೆ ಸ್ಟಿಲ್ ಆಯಿಲ್ ಕೊಟ್ಟಿದ್ದಾರಲ್ಲ, ಈ ಆಯಿಲ್ ಬಂದು ಇಲ್ಲಿ ಸೊ ಇಲ್ಲೇನು ಚೈನ್ ಕೊಟ್ಟಿದ್ದಾರೆ ನೋಡಿ, ಸಿಂಬಲ್ ಕೊಟ್ಟಿದ್ದಾರೆ ನೋಡಿ, ಚೈನ್ಗೆ ಆಯಿಲ್ ಹಾಕಬೇಕು. ವೆರಿ ಸಿಂಪಲ್ಲು. ಮಿಷಿನ್ ಜೊತೆ ಈ ಗೈಡ್ ಬಾರು, ಈ ಚೈನ್ ಒಂದು ಸಿಂಗಲ್ ಪೀಸ್ ಬರುತ್ತೆ ಅಷ್ಟೇ. ಸೊ ಆಯಿಲ್ ನೀವೇನು ಮಾಡ್ತೀರಾ, ಈ ಮುಚ್ಚಳ ಓಪನ್ ಮಾಡ್ತೀರಾ.